ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಪ್ರಾಚ್ಯ ವಸ್ತುಗಳಿಗಾಗಿ ನಿಧಿಗಾಗಿ 8ನೇ ದಿನವೂ ಕೂಡ ಉತ್ಖನನದ ಕಾರ್ಯ ಮುಂದುವರೆದಿದೆ. ಇದರ ನಡುವೆ ಅದೇ ರೀತಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದನೂರು ಬಿ ಗ್ರಾಮದಲ್ಲಿ ಉತ್ಖನನ ನಡೆಸಲು ಸಿದ್ಧತೆ ಕೂಡ ಆಗಿದೆಯಂತೆ. ಹೌದು, ಪ್ರಪ್ರಥಮ ವಚನಕಾರ ದೇವರ ದಾಸಿಮಯ್ಯನವರ ಪುಣ್ಯಕ್ಷೇತ್ರವಾದ ಮುದನೂರು ಬಿ ಗ್ರಾಮ ಚಾಲುಕ್ಯರ ಕಾಲಾವಧಿಯಲ್ಲಿ ವಾಣಿಜ್ಯ ಕೇಂದ್ರವಾಗಿತ್ತಂತೆ. ಇಲ್ಲಿ ವಜ್ರ ವೈಢೂರ್ಯ ಚಿನ್ನಾಭರಣ ಸೇರಿ ಅಪಾರ ಸಂಪತ್ತು ಬಳಕೆಯಾಗ್ತಾ ಇತ್ತು ಅನ್ನುವಂತಹ ಇತಿಹಾಸ ಇದೆ. ನಂತರದ ಕಾಲಾವಧಿಯಲ್ಲಿ ಐತಿಹಾಸಿಕ ಕುರುಹುಗಳು ಮುಚ್ಚಲ್ಪಟ್ಟಿವೆ. 101 ಶಿವಲಿಂಗ ದೇಗುಲಗಳ ಮೇಲೆ ಮನೆ ನಿರ್ಮಾಣ ಮಾಡಿಕೊಂಡು ಜನ ವಾಸವಾಗಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ 160 ಮನೆಗಳ ಸ್ಥಳಾಂತರಕ್ಕೆ ಗುರುತು ಮಾಡಿದೆಯಂತೆ. ಈ ಸ್ಥಳದಲ್ಲಿ ಉತ್ಖನನ ಮಾಡಿದರೆ ಭಾರೀ ಪ್ರಮಾಣದಲ್ಲಿ ಸಂಪತ್ತು ಹಾಗೂ ಐತಿಹಾಸಿಕ ಕುರುಹುಗಳು ಸಿಗುತ್ತೆ ಅನ್ನೋದು ಜನರ ಆಗ್ರಹವಾಗಿದೆ. ಈಗ ಯಾವ ರೀತಿಯಾಗಿ ಲಕ್ಕುಂಡಿಯ ಒಂದು ಉತ್ಖನನ ನಡೆದಿರ್ತದೆ, ಅದೇ ರೀತಿಯಾಗಿ ಈಗ ಮುದನೂರಿನ ಚಾಲುಕ್ಯ ರಾಷ್ಟ್ರದ ವಂಶಸ್ಥರಾಗಿ ಮುಂದೆ ದಾಸಿಮಯ್ಯನವರು ಇಲ್ಲಿ ಜನ್ಮ ತಾಳಿದಂಥ ಸ್ಥಳ ಇದು. ಹಾಗೂ ವಚನ ಸಾಹಿತ್ಯಕ್ಕೆ ಗಂಗೋತ್ರಿಯಾಗಿ ಇರತಕ್ಕಂಥ ಜಗತ್ತು. ಹಾಗೂ ಇಲ್ಲಿ 101 ಗುಡಿಗಳಿದ್ದು 101 ಲಿಂಗ ಸ್ಥಾಪನೆಗಳು ಇವೆ. ಹಿಂದೆ ಚಾಲುಕ್ಯ ರಾಜರ ಆಡಳಿತದಲ್ಲಿ ವಜ್ರ ವೈಢೂರ್ಯ ಬಂಗಾರದಂಥ ವ್ಯವಹಾರ ಹಾಗೂ ವಾಣಿಜ್ಯ ಕೇಂದ್ರವಾಗಿತ್ತು ಎಂಬುದು ಸತ್ಯ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ದೇವಾಲಯಗಳು ಇವೆ. ಅದರಲ್ಲಿ ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕಿನಲ್ಲಿ ಮುದನೂರು ಎಂಬ ಕ್ಷೇತ್ರ ಒಂದು ದಕ್ಷಿಣ ವಾರಣಾಸಿ. ಇಲ್ಲಿ ದೇವರ ದಾಸಿಮಯ್ಯನವರು ಜನ್ಮಸ್ಥಳ ಇದು. ಆಮ್ಯಾಗ ಇವರು ಮೊದಲು ಬಸವಪುರದಲ್ಲಿ ವಚನಗಳನ್ನು ಬರೀತಕ್ಕಂಥ ಮಹಾನ್ ಶರಣರು. ಈ ಒಂದು ಪುಣ್ಯಕ್ಷೇತ್ರದಲ್ಲಿ 100 ದೇವಾಲಯಗಳು ಮತ್ತು ಆ ದೇವಾಲಯದ ಮೇಲೆ ಒಂದು 100 ಬಡವ ಕುಟುಂಬಗಳ ಮನೆಗಳಿವೆ. ಅವನ್ನು ಈ ಸದ್ದ ತೆರವುಗೊಳಿಸ್ಲಿಕ್ಕೆ ಸರ್ಕಾರದವರು 10 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆಲ್ಲ ಒಂದು ಮೂಲಭೂತ ಸೌಕರ್ಯಗಳು ಮಾಡಲಿಕ್ಕೆ, ಲೇಔಟ್ ಮಾಡಲಿಕ್ಕೆ ಅದಕ್ಕೆ ವ್ಯವಸ್ಥೆಯನ್ನು ಎಸ್ಟಿಮೇಟನ್ನು ಮಾಡಿದ್ದಾರೆ. ಅದನ್ನು ಮನೆಗಳನ್ನು ಆ ಒಂದು ಲೇಔಟ್ ಮಾಡಿ ಅದನ್ನು